ಸ್ವಭಾವ ಜೀವಕರ್ಮಾಣಿ ದ್ರವ್ಯಂ ಕಾಲಃ ಶ್ರುತಿ ಕ್ರಿಯಾ ಯತ್ಪ್ರಸಾದಾದಿಮೇ ಸಂತಿ ನ ಸಂತಿ ಯದುಪೇಕ್ಷೆಯ. ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧ್ಯಾಯದ 1ನೇ ಪಾದದ 25ನೇ ಸೂತ್ರ ನಾವು ನೋಡ್ತಿದ್ದೇವೆ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಯ ಮೊದಲಾದ ಕಡೆ ಬಂದಿರುವಂತಹ ವೇದಾಪೌರುಷೇತ್ವದ ಬಗ್ಗೆ ನಿತ್ಯವಾದದ್ದು ಕೂಡ ಭಗವಂತನ ಅಧೀನ ಹೇಗಾಗ್ತದೆ ಅಂತ ಅನ್ನೋದನ್ನ ನೋಡ್ತಿದ್ದೇವೆ. ಕಳೆದ ದಿವಸ ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಯಲ್ಲಿರೋದನ್ನ ಗಮನಿಸಿದ್ವಿ. ಇಲ್ಲಿ ತತ್ವ ಸುಬೋಧಿನಿ ಟಿಪ್ಪಣಿಯಲ್ಲಿ 579ನೇ ಪುಟದಲ್ಲಿ ಪಾಂಡುರಂಗಿ ಶ್ರೀನಿವಾಸಾಚಾರ್ಯರು ಆ ಟಿಪ್ಪಣಿಯಲ್ಲಿ ತತ್ವ ನಿರ್ಣಯ ಟೀಕಾ ಮತ್ತು ತತ್ವ ಸಂಖ್ಯಾನ ಟೀಕಾ ಅವೆರಡರಲ್ಲಿ ಬಂದಿರುವಂತಹ ವಿರೋಧದ ಪರಿಹಾರದ ಕ್ರಮ ಇದೆ, ಅದನ್ನು ನೋಡಬೇಕು. ನಾನು ಕೃತಕ ಕ್ರಮ ವಿಶಿಷ್ಟ ವರ್ಣ ಸಮುದಾಯ ರೂಪ ವೇದಸ್ಯ ನ ಅನಾದಿತ್ವ. ವೇದವನ್ನ ಅನಾದಿನಿತ್ಯ ಅಂತ ನೀವು ಹೇಳಿದಿರಿ, ಆದ್ರೆ ಅದು ಅನಾದಿನಿತ್ಯ ಆಗೋದು ಹೇಗೆ ಅಂತ ಇದೊಂದು ಪ್ರಶ್ನೆ. ಈ ವೇದ ಅಂದ್ರೆ ಕ್ರಮವಿಶಿಷ್ಟವಾದ ವರ್ಣದ ಸಮುದಾಯ. ವೇದ ಮಾತ್ರ ಅಲ್ಲ, ಯಾವುದಾದ್ರೂ ವರ್ಣಗಳ ಸಮುದಾಯವೇ ಪದಗಳ ಸಮುದಾಯವೇ ವಾಕ್ಯ. ಆ ಕ್ರಮ ಅನ್ನೋದು ಕೃತಕ. ಅದನ್ನು ತತ್ವನಿರ್ಣಯದಲ್ಲಿ ಹಾಗೆ, ತತ್ವನಿರ್ಣಯ ಟೀಕಾದಲ್ಲಿ ಹಾಗೆ ಬಂದಿದೆ. ಹೀಗೆ ಕೃತಕವಾದ ಅಂದ್ರೆ ಜನ್ಯವಾದ, ಕೃತಕ ಅಂದ್ರೆ ಆರ್ಟಿಫಿಷಿಯಲ್ ಅಂತ ಅರ್ಥ ಅಲ್ಲ, ಕೃತಕ ಅಂದ್ರೆ ಜನ್ಯ ಅಂತ ಅರ್ಥ. ಜನ್ಯವಾದ ಒಂದು ಕ್ರಮ, ಆ ಕ್ರಮದಿಂದ ವಿಶಿಷ್ಟವಾದದ್ದು ವರ್ಣಗಳು, ವರ್ಣದ ಸಮುದಾಯ ರೂಪವಾದ್ದು ವೇದ. ಕ್ರಮ ಅನ್ನೋದು ಜನ್ಯ ಆದ್ರಿಂದ ವೇದವು ಜನ್ಯ, ಅದರಿಂದ ಅದು ಅನಾದಿ ಏನಲ್ಲ. ಉಕ್ತಂ ಹಿ ತತ್ವನಿರ್ಣಯ ಟೀಕಾಯಾಂ ನಹಿ ವಯಂ ವೇದಸ್ಯ ಕೂಟಸ್ಥ ನಿತ್ಯತಾಂ ಬ್ರೂಮಃ ಇತಿ. ವೇದಕ್ಕೆ ನಾವು ನಿರ್ವಿಕಾರ ನಿತ್ಯತ್ವವನ್ನು ಹೇಳೋದಿಲ್ಲ. ಕ್ರಮಸ್ಯ ಕೃತಕತ್ವೇಪಿ ಇತಿ ಚೇನ್ನ, ಕ್ರಮಸ್ಯ ಕೃತಕತ್ವೇಪಿ ಇದೆಲ್ಲ ಟೀಕಾದಲ್ಲಿ ಬಂದಿರುವಂತಹ ವಾಕ್ಯ. ಕಳೆದ ದಿವಸ ನಾವು ತತ್ವನಿರ್ಣಯ ಟೀಕಾದಲ್ಲಿ ಏನು ನೋಡಿದ್ದೀವಿ ಆ ವಾಕ್ಯ. ಕ್ರಮಸ್ಯ ಕೃತಕತ್ವೇಪಿ ಪುರುಷಾಭಿಪ್ರಾಯ ಪ್ರವೇಶೇಪಿ ಸ್ವತಂತ್ರಸ್ಯ ವಕ್ತು ಅಭಾವಾತ್. ಕ್ರಮ ಕೃತಕ ಇರಬಹುದು, ಒಬ್ಬ ಪುರುಷ ತನ್ನ ಅಭಿಪ್ರಾಯವನ್ನು ಇಟ್ಕೊಂಡು ಆ ವಾಕ್ಯವನ್ನು ಪ್ರಯೋಗಿಸಿರಬಹುದು. ಇಷ್ಟೆಲ್ಲ ಇದ್ರೂ ಕೂಡ ಸ್ವತಂತ್ರನಾದ ಒಬ್ಬ ಪುರುಷ ಅದನ್ನು ಮೊದಲನೇದಾಗಿ ಪ್ರಯೋಗ ಮಾಡಿಲ್ಲ, ಆದ್ರಿಂದ ಅದನ್ನು ಅಪೌರುಷೀಯ ಅಂತ ನಾವು ಹೇಳ್ತೀವಿ ಅಂತ ಟೀಕಾ ಏನಿದೆ ಅದನ್ನೇ ತಗೊಂಡಿದ್ದಾರೆ. ಕೃತಕತ್ವೇಪಿ ಇಲ್ಲಿವರೆಗೆ ಅದು ಟೀಕಾವಾಕ್ಯ. ಆ ಪುಸ್ತಕಗಳಲ್ಲಿ ನಹಿ ವಯಂ ಅಲ್ಲಿಂದ ಹಿಡಿದು ಕೃತಕತ್ವೇಪಿ ಅಲ್ಲಿವರೆಗೆ ಒಂದು ಇನ್ವರ್ಟೆಡ್ ಕಾಮ ಹಾಕೋದು, ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ಮುಂದೆ ಓದಿ ಹೇಳ್ತಾರೆ ತತ್ವ ಸುಬೋಧನಿಕಾರರು, ತತ್ವ ಸಂಖ್ಯಾನ ಟೀಕಾಯಾಂ ನಿತ್ಯತ್ವಂ ನಾಮ ಕೂಟಸ್ಥತೆಯ ಆದ್ಯಂತ ಶೂನ್ಯತ್ವ. ತತ್ವ ಸಂಖ್ಯಾನದ ಟೀಕಾದಲ್ಲಿ ಏನು ಬಂದಿದೆ ಅಂದ್ರೆ ನಿತ್ಯ, ವೇದಗಳನ್ನು ನಿತ್ಯ ಅಂತಾನೆ ಹೇಳಿದ್ದಾರೆ. ನಿತ್ಯ ಅಂದ್ರೆ ಏನು? ಕೂಟಸ್ಥತೆಯ ಆದ್ಯಂತ ಶೂನ್ಯತ್ವ. ಕೂಟಸ್ಥ ಅಂತಂದ್ರೆ ನಿರ್ವಿಕಾರ, ಆದ್ಯಂತ ಶೂನ್ಯತ್ವ, ಅದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ತಚ್ಚ ವೇದಾನಾಂ ನಿತ್ಯ ವೇದ ಸಮಸ್ತಾಶ್ಚ ಇತ್ಯಾದಿ ಪ್ರಮಾಣ ಸಿದ್ಧಂ ಇತ್ಯುಕ್ತಂ. ಇದು ತತ್ವ ಸಂಖ್ಯಾನ ಟೀಕಾದಲ್ಲಿ ಹೀಗೆ ಬಂದಿದೆ. ಅದಂತ ತತ್ವ ಸಂಖ್ಯಾನ ಟೀಕಾ ಗಮನಿಸಿದರೆ ವೇದಗಳು ನಿರ್ವಿಕಾರ ನಿತ್ಯ ಅಂತಾನೆ ಹೀಗೆ ಕಾಣಿಸ್ತದೆ. ತತ್ವ ನಿರ್ಣಯದಲ್ಲಿ ಕೂಡ ಸರ್ವಜ್ಞತ್ವಾತ್ ಈಶ್ವರಸ್ಯ ತದ್ಬುದ್ಧೌ ಸರ್ವದಾ ಪ್ರತೀಯಮಾನತ್ವಾತ್ ಅಂತ ಹೇಳಿದ್ದಾರೆ. ಅದರ ಟೀಕಾದಲ್ಲಿ ಈ ತತ್ವ ಸಂಖ್ಯಾನ ಟೀಕಾಕ್ಕೂ ಮತ್ತೆ ತತ್ವ ನಿರ್ಣಯ ಟೀಕಾಕ್ಕೂ ವಿರೋಧ ಬಂತಲ್ಲ ಅಂತ ಹೀಗೊಂದು ಪ್ರಶ್ನೆ ಬಂದ್ರೆ, ಕೌಟಸ್ಥ ನಿಷೇಧಶ್ಚ. ತತ್ವ ನಿರ್ಣಯ ಟೀಕಾದಲ್ಲಿ ಈ ನಿರ್ವಿಕಾರ ನಿತ್ಯತ್ವ ಇಲ್ಲ, ಕ್ರಮ ಕೃತಕ ಆದರೂ ತೊಂದರೆ ಇಲ್ಲ ಅಂತ ಹೇಳಿರುವುದೇನಿದೆ, ನಿಷೇಧಶ್ಚ ಅಸ್ಮದಾದಿ ಬುದ್ಧಿಘಟಿತ ಕ್ರಮ ಅಭಿಪ್ರಾಯೇಣೇತಿ ಸರ್ವಂ ಅನವದ್ಯಂ.
ನಮ್ಮ ಬುದ್ಧಿ ಏನಿದೆ, ಅಸ್ಮದಾದಿಗಳು ಅಂದ್ರೆ ಯಾರ ಬುದ್ಧಿ ಅಂತನೋದು ನಷ್ಟ ಆಗಿ ಹೋಗ್ತದೋ ಅಂಥವ್ರು, ನಾವು ಮೊದಲಾದವರು ನಮ್ಮ ಬುದ್ಧಿಯಿಂದ ಘಟಿತ ಅಂದ್ರೆ ರಚಿಸಲ್ಪಟ್ಟ ಕ್ರಮವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕ್ರಮಸ್ಯ ಕೃತಕತ್ವೇಪಿ ಅಂತ ತತ್ವನಿರ್ಣಯ ಟೀಕಾದಲ್ಲಿ ಹೇಳಿದ್ದಾರೆ. ಈಶ್ವರನ ಬುದ್ಧಿ ಅನಾದಿ ಆದ್ರಿಂದ ಆ ಈಶ್ವರನ ಬುದ್ಧಿಯಿಂದ ಘಟಿತವಾದಂತಹ ಕ್ರಮಕ್ಕೆ ನಾಶ ಆಗುವ ಪ್ರಶ್ನೆ ಇಲ್ವೇ ಇಲ್ಲ. ಅನಾದಿ ಕಾಲದಿಂದಲೂ ಈಶ್ವರನ ಬುದ್ಧಿ ಒಂದೇ ಥರ ಆಗಿದೆ. ಆ ಬುದ್ಧಿಯಲ್ಲಿ ಈ ಕ್ರಮವೂ ಕೂಡ ಅನಾದಿ ಕಾಲದಿಂದ ಹಾಗೇ ಇದೆ. ಆದ್ರಿಂದ ಅಲ್ಲಿ ಟೀಕಾಕ್ಕೂ ಇಲ್ಲಿ ಟೀಕಾಕ್ಕೂ ವಿರೋಧ ಇಲ್ಲ ಅಂತ ಈ ತತ್ವ ಸುಬೋಧನಿಕಾರರ ಅಭಿಪ್ರಾಯ. ನೀವು ಈಗ ಜಯತೀರ್ಥರು ತತ್ವ ನಿರ್ಣಯಕ್ಕೆ ಟೀಕಾ ಬರೆಯುವಾಗ ಕ್ರಮಸ್ಯ ಕೃತಕತ್ವೇಪಿ ಅಂತ ಒಪ್ಕೊಂಡ್ಬಿಟ್ರಲ್ಲ, ಇದು ತತ್ವ ಸಂಖ್ಯಾನ ಟೀಕಾದಲ್ಲಿ ನೀವೇ ಹೇಳಿದಕ್ಕೆ ವಿರೋಧ ಬರ್ತದಲ್ಲ. ನೀವಲ್ಲಿ ಏನು ಹೇಳಿದ್ದೀರಿ ಅಂದ್ರೆ ನಿತ್ಯತ್ವ ಅಂದ್ರೆ ಅನಾದಿಯಾಗಿ ಆದ್ಯಂತ ಶೂನ್ಯವಾಗಿ ಇರುವುದು, ಕೂಟಸ್ಥತೆಯ ಅಂದ್ರೆ ಅನಾದಿ ರೂಪೇಣ ಆದಿ ಅಂತ ಇಲ್ಲದೆ ಇರುವುದು. ಅದು ವೇದಗಳಿಗೆ ಹೇಗೆ ಗೊತ್ತಾಗ್ತದೆ ಅಂದ್ರೆ ತಚ್ಚ ವೇದಾನ ನಿತ್ಯ ವೇದಾ ಸಮಸ್ತಾಶ್ಚ ಇತ್ಯಾದಿ ಪ್ರಮಾಣ ಸಿದ್ಧಂ. ಇಲ್ಲಿ ಕೂಟಸ್ಥತ್ವ ನಿಷೇಧ, ಇಲ್ಲಿ ನೀವು ಕೂಟಸ್ಥತ್ವ ನಿಷೇಧ ಮಾಡ್ತಿದ್ದೀರಲ್ಲ ಅಂತ ಹೀಗೆ ಪ್ರಶ್ನೆ ಬಂದ್ರೆ ಅದಕ್ಕೆ ಈ ಥರ ಉತ್ತರ ಕೊಡಬೇಕು. ಈಶ್ವರೀಯ ಬುದ್ಧಿ ಅಜನ್ಯತ್ವೇನ, ಈಶ್ವರನ ಬುದ್ಧಿ ಅಂತ ಜನ್ಯ ಅಲ್ಲಾದ್ರಿಂದ ತನ್ನಿಷ್ಠ ಕ್ರಮಸ್ಯಾಪಿ ಅಜನ್ಯತ್ವೇನ, ಈಶ್ವರನ ಬುದ್ಧಿಯಲ್ಲಿರೋ ಕ್ರಮವೂ ಕೂಡ ಜನ್ಯ ಅಲ್ಲಾದ್ರಿಂದ ವಕ್ಷ್ಯಮಾಣ ರೀತ್ಯ ತದ್ವಿಶಿಷ್ಟ ವರ್ಣಾನಾಂ ಅಪಿ ಅಜನ್ಯತ್ವೇನ, ಬುದ್ಧಿ ಜನ್ಯ ಅಲ್ಲ, ಈಶ್ವರನ ಬುದ್ಧಿ ಜನ್ಯ ಅಲ್ಲ, ಕ್ರಮವೂ ಜನ್ಯ ಅಲ್ಲ, ವರ್ಣವೂ ಕೂಡ ಜನ್ಯ ಅಲ್ಲ. ಆದ್ರಿಂದ ನಿರ್ವಿಕಾರವಾಗಿ ಆದ್ಯಂತ ಶೂನ್ಯವಾಗಿದೆ ವೇದಗಳು ಅಂತ ಹೇಳಿರುವುದು ಈಶ್ವರ ಬುದ್ಧಿಸ್ಥ ವೇದ ವಿಷಯತ್ವಾತ್, ಈಶ್ವರನ ಬುದ್ಧಿಯನ್ನು ಪರಿಗಣಿಸಿ ಹೇಳಿರುವುದು. ಇಹ ಟೀಕಾಯಾಮ್, ಈಗ ತತ್ವನಿರ್ಣಯ ಟೀಕಾದಲ್ಲಿ ಹೇಳ್ತಿರುವುದೇನಿದೆ, ಕೌಟಸ್ಥ್ಯ ನಿಷೇಧ ಅಂದ್ರೆ ಕೂಟಸ್ಥತ್ವದ ನಿಷೇಧ ಮಾಡಿರುವುದೇನಿದೆ, ಅಸ್ಮದಾದೀನ್ ಪ್ರತಿ ನಮಗೆ ನಮ್ಮೆಲ್ಲರನ್ನು ಉದ್ದೇಶಿಸಿಕೊಂಡು ಅಸ್ಮದಾದಿ ಬುದ್ಧಿ ಕ್ರಮಸ್ಯ ಅಸ್ಮದಾದಿ ಬುದ್ಧಿಸ್ಥಸ್ಯ ಕ್ರಮಸ್ಯ ಉಚ್ಚಾರಣ ಜನಿನತ್ವೇನ, ನಮ್ಮ ಬುದ್ಧಿಯಲ್ಲಿರುವಂತಹ ಕ್ರಮ ಅನ್ನೋದು ಉಚ್ಚಾರಣದಿಂದ ಹುಟ್ಟಿದ್ದು, ಆಮೇಲೆ ನಷ್ಟ ಆಗಿ ಹೋಗ್ತದೆ. ಆದ್ರಿಂದ ತದ್ವಿಷಯತ್ವೇನ, ಈಗ ತತ್ವ ನಿರ್ಣಯ ಟೀಕಾದಲ್ಲಿ ಹೇಳ್ತಿರುವುದು ನಮ್ಮ ಬುದ್ಧಿಯನ್ನು ಪರಿಗಣಿಸಿ, ಆದ್ರಿಂದ ಟೀಕಾದ್ವಯಸ್ಯ ಭಿನ್ನ ವಿಷಯಕತ್ವ. ತತ್ವ ಸಂಖ್ಯಾನ ಟೀಕಾ ಅನ್ನೋದು ಭಗವದ್ ಬುದ್ಧಿ ವಿಷಯಕ, ಇಲ್ಲಿ ಟೀಕಾ ಅಂತ ಅನ್ನೋದು ಅಸ್ಮದಾದಿ ಬುದ್ಧಿ ವಿಷಯಕ, ಆದ್ರಿಂದ ವಿರೋಧ ಏನಿಲ್ಲ. ನಮ್ಮ ಬುದ್ಧಿಯನ್ನು ಪರಿಗಣಿಸಿ ವೇದಗಳು ಆ ಕ್ರಮ ಅಂತ ಅನ್ನೋದು ಪೌರುಷಯ ಅಂತ ಅನಿಸಿದ್ರು ಕೂಡ ಆ ನಮ್ಮ ಬುದ್ಧಿಯನ್ನು ಪರಿಗಣಿಸಿದಾಗ ಆ ವೇದಗಳ ಪ್ರಾಮಾಣ್ಯಕ್ಕೇನು ಧಕ್ಕೆ ಇಲ್ಲ. ಯಾಕೆಂದ್ರೆ ಆ ಕ್ರಮಕೃತಕ ಆದರೂ ಕೂಡ ಸ್ವತಂತ್ರ ಭಕ್ತರು ಇಲ್ವಲ್ಲ. ಈ ಕಾಲದಲ್ಲಿ ನಾವು ಅದನ್ನ ಸ್ವತಂತ್ರವಾಗಿ ಪ್ರಯೋಗ ಮಾಡಲಿಲ್ಲಲ್ಲ, ನಾವು ಹೀಗೆ ಪ್ರಯೋಗ ಮಾಡಿದ್ವಿ, ನಮ್ಮ ಗುರುಗಳು ಹೀಗೆ ಪ್ರಯೋಗ ಮಾಡಿದ್ದಾರೆ ಅಂತ ಪ್ರತಿಯೊಬ್ಬರು ಕೂಡ ಅದನ್ನ ಅನಾದಿ ಕಾಲದಿಂದ ಒಂದೇ ರೀತಿಯಾಗಿ ಪ್ರಯೋಗ ಮಾಡ್ತಾ ಬಂದಿದ್ದಾರೆ. ಈ ತತ್ವ ನಿರ್ಣಯ ಟೀಕಾದಲ್ಲಿ ಶ್ರೀನಿವಾಸ ತೀರ್ಥರ ಟಿಪ್ಪಣಿಯನ್ನು ಗಮನಿಸಬೇಕು. 256ನೇ ಪುಟದಲ್ಲಿ ಈಶ್ವರೋಪಿ ಅಸ್ಮನ್ಮತೆ ಮಹೋಪಾಧ್ಯಾಯ ಯಥೋಕ್ತಂ ತರ್ಕತಾಂಡವೆ, ನಾವೆಲ್ಲರೂ ಉಪಾಧ್ಯಾಯರು, ನಮ್ಮ ಉಪಾಧ್ಯಾಯರು ನಮಗೆ ಹೇಳಿದ್ರು, ನಾವು ಇನ್ನು ಶಿಷ್ಯರಿಗೆ ಹೇಳಿದೆವು. ಪರಮಾತ್ಮ ಮಹೋಪಾಧ್ಯಾಯ, ಗುರು ಗುರುತಮಃ, ಸರ್ವೇಷಾಂ ಜನಾನ ಮೂಲಭೂತ ಗುರು, ದೊಡ್ಡ ಉಪಾಧ್ಯಾಯ ಅವನೇ. ಆದ್ರಿಂದ ಅವನು ಕೂಡ ಈ ಥರ ಅದನ್ನ ಪ್ರಯೋಗ ಮಾಡ್ತಾ ಬಂದಿದ್ದಾನೆ, ಅನಾದಿ ಕಾಲದಿಂದ ಒಂದೇ ರೀತಿಯಾಗಿ ಪ್ರಯೋಗ ಮಾಡ್ತಾ ಬಂದಿದ್ದಾನೆ. ನಾವು ಕೂಡ ಹಿಂದಿಂದನೇ ನಾವು ಪ್ರಯೋಗ ಮಾಡಿದ್ದೀವಿ, ಹಿಂದಿಂದನೇ ನಾವಿನ್ನು ನಮ್ಮ ಶಿಷ್ಯರಿಗೆ ಹೇಳ್ತಾ ಇದ್ದೀವಿ ಅಂತ ಗುರುಗಳು ಶಿಷ್ಯರು ಎಲ್ಲರೂ ಕೂಡ ತಿಳಿದಿದ್ದಾರೆ. ಅದರಿಂದ ಪ್ರಾಮಾಣ್ಯಕ್ಕೇನು ಧಕ್ಕೆ ಇಲ್ಲ. ಈ ವೇದಗಳನ್ನ ಪೂರ್ಣವಾಗಿ ತಿಳಿದವನು, ಅದರ ಅರ್ಥಗಳನ್ನು ಪೂರ್ಣವಾಗಿ ತಿಳಿಯಬಲ್ಲವನು, ಮತ್ತೆ ಅದನ್ನು ಜಗತ್ತಿಗೆ ತಿಳಿಸಬಲ್ಲವನು ಪರಮಾತ್ಮ ಒಬ್ಬನೇ ಅಂತಾದ್ಮೇಲೆ, ಅದೆಲ್ಲವೂ ಪರಮಾತ್ಮನಿಗೆ ಅವನ ಅಧೀನವೇ ಅಂತ ಆದ್ಮೇಲೆ ಅದನ್ನು ಅಪೌರುಷಯ ಅಂತ ಹೇಳೋದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಈ ತರ ಸುಲಭವಾಗಿದೆ. ಈ ಎರಡು ಸಂಗತಿಗಳು, ವಸ್ತು ಏನಿದೆ ಅಂತನ್ನೋದು ವಸ್ತುಸ್ಥಿತಿ ಒಂದು ಬೇರೆ, ಅದನ್ನ ತಿಳ್ಕೊಳ್ಳುವುದು ಮತ್ತೊಂದು ಸಂಗತಿ. ಅದು ವೇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹಾಗೆ ಆಗ್ತದೆ. ವೇದ ಅಂತನ್ನೋದು ಅನಾದಿ ಕಾಲದಿಂದ ಒಂದೇ ರೀತಿಯಾಗಿದೆ, ಪರಮಾತ್ಮ ಅಂದ್ರೆ ಒಂದೇ ರೀತಿಯಾಗಿ ಉಪದೇಶ ಮಾಡ್ತಾ ಬಂದಿದ್ದಾನೆ. ನಾವು ಕೂಡ ಅದನ್ನ
ನಮ್ಮ ಗುರುಗಳು ಹೇಗೆ ಕೊಟ್ಟಿದ್ರು ಹಾಗೆ ಮುಂದಿನ ಪೀಳಿಗೆಗೆ ಕೊಡ್ತಾ ಇದ್ದೀವಿ ಅಂತ ಅನ್ನೋದು ವಸ್ತುಸ್ಥಿತಿ. ಈಗಿರುವುದರಿಂದ ಅದು ಅಪೌರುಷೇಯ. ಅದನ್ನೇ ಅಲ್ಲಿ ತತ್ವನಿರ್ಣಯ ಟೀಕಾದಲ್ಲೂ ಕೂಡ ಸ್ವತಂತ್ರಸ್ಯ ವಕ್ತು ಅಭಾವಾತ್ ಅಪೌರುಷೇಯತ್ವ ಮುಚ್ಯತೆ. ಸ್ವತಂತ್ರ ವಕ್ತ ಅಂತನೂ ಇಲ್ಲ. ಪರಮಾತ್ಮನು ಕೂಡ ಅದು ಸ್ವತಂತ್ರ ವಕ್ತ ಅಲ್ಲ. ಅಂದ್ರೆ ಈ ಕಲ್ಪದಲ್ಲಿ ಅವನು ಪ್ರಪ್ರಥಮವಾಗಿ ಅದನ್ನು ಮಾಡಿರುವುದಲ್ಲ. ಈ ತತ್ವನಿರ್ಣಯದಲ್ಲಿ ಶ್ರೀನಿವಾಸ ತೀರ್ಥ ಟಿಪ್ಪಣಿಯಲ್ಲಿ 255ನೇ ಪುಟದಲ್ಲಿ ಮೊದಲನೇ ಪ್ಯಾರಾಗ್ರಾಫಿನ ಕೊನೆಯಲ್ಲಿ ತಥಾಚ ಸಜಾತೀಯ ಉಚ್ಚಾರಣ ಅನಪೇಕ್ಷ ಉಚ್ಚಾರಯಿತ ಪುರುಷ ಸ್ವತಂತ್ರ. ಸ್ವತಂತ್ರ ಪುರುಷ ಅಂತಂದ್ರೆ ಯಾರು ಅಂತ ಪ್ರಶ್ನೆ ಬರ್ತದೆ. ಈಗ ನಾವು ಟೀಕಾದಲ್ಲಿ ನೋಡಿದ್ವಲ್ಲ, ಇದಕ್ಕೆ ಸ್ವತಂತ್ರನಾದ ವಕ್ತು ಇಲ್ಲ ಅಂತ ನಮ್ಗೆ ಅಲ್ಲೊಂದು ಜಿಜ್ಞಾಸೆ ಬರುವುದು. ಪರಮಾತ್ಮ ಸ್ವತಂತ್ರನಾದ ವಕ್ತರಾಗಿದ್ದಾನಲ್ಲ, ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಅಲ್ವಾ? ಆದ್ರಿಂದ ಅವನು ಹೇಳಿದ್ದು ಅವನಿಂದ ಹೇಳಲ್ಪಟ್ಟಿರೋದ್ರಿಂದ ವೇದ ಅಂತ ಅನ್ನೋದು ಸ್ವತಂತ್ರ ವಕ್ತೃಪುರುಷ ಸ್ವತಂತ್ರ ವಕ್ತೃಪೂರ್ವಕ ಆಯ್ತಲ್ವಾ ಅಂತ ಪ್ರಶ್ನೆ ಬರ್ತದೆ. ಪರಮಾತ್ಮ ಸ್ವತಂತ್ರ ಇರಬಹುದು, ಆದ್ರೆ ಪರಮಾತ್ಮನು ಕೂಡ ಈ ಕಲ್ಪದಲ್ಲಿ ಇದೇ ಮೊದಲನೇದಾಗಿ ಹೊಸದಾಗಿ ಅದನ್ನು ಮಾಡಲಿಲ್ಲ. ಅದನ್ನೇ ಶ್ರೀನಿವಾಸ ತೀರ್ಥ ಟಿಪ್ಪಣಿಯಲ್ಲಿ ಹೇಳುದು. ಸಜಾತೀಯ ಉಚ್ಚಾರಣಂ ಅನಪೇಕ್ಷ ಉಚ್ಚಾರಿತ ಪುರುಷ ಸ್ವತಂತ್ರ. ಸಜಾತೀಯ ಉಚ್ಚಾರಣ ಅಂದ್ರೆ ಸಮಾನವಾದ ಒಂದು ಉಚ್ಚಾರ. ಈಗ ನಾವೇನ ಗ್ರಂಥವನ್ನು ರಚನೆ ಮಾಡಬೇಕಾಗಿದೆ, ಇದಕ್ಕೆ ಸಮಾನವಾದ ಪೂರ್ಣ 100% ಸಮಾನವಾದ ಮತ್ತೊಂದು ಗ್ರಂಥ. ಅದನ್ನ ಯಾವುದನ್ನೂ ಅವಲಂಬಿಸದೆ ಮೊದಲನೇದಾಗಿ ಫ್ರೆಶ್ ಆಗಿ ಉಚ್ಚಾರ ಮಾಡುವವನು ಅಂದ್ರೆ ಜಗತ್ತಿಗೆ ರಚಿಸಿಕೊಡುವವನು ಪುರುಷ ಸ್ವತಂತ್ರ. ಅದು ಈ ವೇದಕ್ಕಿಲ್ಲ, ಆದ್ರಿಂದ ವೇದ ಅಪೌರುಷೇಯ. ಈಗ ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಇರಬಹುದು, ಆದ್ರೆ ಅವನು ಸಜಾತೀಯ ಉಚ್ಚಾರಣಂ ಅಪೇಕ್ಷೆಯೈವ ಉಚ್ಚಾರ ಮಾಡ್ತಾನೆ. ಇದನ್ನು ಗಮನಿಸಬೇಕು. ತಾನು ಈ ಹಿಂದೆ ಯಾವ ರೀತಿಯಾಗಿ ವೇದಗಳನ್ನು ಜಗತ್ತಿಗೆ ಕೊಟ್ಟಿದ್ನೋ, ಯೋ ಬ್ರಹ್ಮಾಂಡಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರಹಿಣೋತಿ ತಸ್ಮೈ ಅಂತ ಒಂದು ವೇದವಾಕ್ಯ ಇರೋದ್ರಿಂದ ಚತುರ್ಮುಖ ಬ್ರಹ್ಮ ಮೊದಲಾದವರನ್ನು ಅನಾದಿ ಕಾಲದಿಂದ ಸೃಷ್ಟಿಸ್ತಾ ಇದ್ದಾನೆ ಮತ್ತು ಅವರಿಗೆ ಈ ವೇದಗಳನ್ನು ಉಪದೇಶಿಸ್ತಾ ಇದ್ದಾನೆ ಕೂಡ. ಆದ್ರಿಂದ ಪರಮಾತ್ಮ ಇಲ್ಲಿ ಸ್ವತಂತ್ರ ಅಲ್ಲ. ಪರಮಾತ್ಮ ಇಲ್ಲಿ ಸ್ವತಂತ್ರ ಅಲ್ಲ ಅಂದ್ರೆ ಏನರ್ಥ? ಸಜಾತೀಯ ಉಚ್ಚಾರಣವನ್ನ ಅಪೇಕ್ಷೆ ಮಾಡದೆ ಅವಲಂಬಿಸದೆ ಅವನು ಫ್ರೆಶ್ ಆಗಿ ಹಿಂದೆಂದು ಇಲ್ಲದಂತೆ ಅದನ್ನು ಉಚ್ಚಾರ ಮಾಡಿಲ್ಲ. ಅವನೇ ಹಿಂದೆ ಯಾವ ರೀತಿ ಉಚ್ಚಾರ ಮಾಡಿದ್ದ ಅದನ್ನೇ ಅವಲಂಬಿಸಿ ಅವನು ಉಚ್ಚಾರ ಮಾಡ್ತಿದ್ದಾನೆ. ಅದರಿಂದ ತನ್ನದೇ ಹಿಂದಿನ ಉಚ್ಚಾರ ಏನಿದೆ ಅದನ್ನ ಆಧರಿಸಿಕೊಂಡೇ ಈಗ ಉಚ್ಚಾರ ಮಾಡ್ತಿದ್ದಾನೆ. ಅದನ್ನೂ ಆಧರಿಸದೆ ಇದ್ರೆ ಅದು ಸ್ವತಂತ್ರ ವಕ್ತೃಪೂರ್ವಕ ಆಗ್ತಿತ್ತು. ಇವನಿಗೆ ಪರಮಾತ್ಮ ಹಿಂದೆ ತಾನೇ ಹೇಗೆ ಯಾರೋ ಬ್ರಹ್ಮಾದಿಗಳನ್ನ ಯಾರೋ ಗುರುಗಳನ್ನ ಅವಲಂಬಿಸಿದ್ದಲ್ಲ, ಅವನು ತಾನು ಹೇಗೆ ಯಾವ ಕ್ರಮದಲ್ಲಿ ಉಚ್ಚಾರ ಮಾಡಿದ್ನೋ ಅದೇ ಕ್ರಮದಲ್ಲೇ ಈಗ ಮತ್ತೆ ಉಚ್ಚಾರ ಮಾಡಿ ಅದನ್ನು ಚತುರ್ಮುಖ ಬ್ರಹ್ಮನಿಗೆ ಕೊಡ್ತಾ ಇದ್ದಾನೆ. ಆದ್ರಿಂದ ಪರಮಾತ್ಮ ಸ್ವತಂತ್ರ ಅಲ್ಲ ಅಂತಂದ್ರೆ ಅವನು ಇನ್ನೊಬ್ರಿಗೆ ಅಧೀನ ಅಲ್ಲ, ಇನ್ನೊಬ್ಬರ ಅಧೀನ ಅಂತ ನಾವು ಹೇಳಿ ಹೊರಟಿಲ್ಲ, ತನಗೆ ತಾನೇ ಅಧೀನ ಅಂತ ಹೇಳಿ ಹೊರಟಿದೆ. ಆದ್ರಿಂದ ತತ್ಪೂರ್ವಕತ್ವ ಅಭಾವ. ಅಂತ ಸ್ವತಂತ್ರ ಪುರುಷ ಈ ವೇದಕ್ಕೆಲ್ಲಿದ್ದಾನೆ? ಪರಮಾತ್ಮನಾದ್ರೂ ಕೂಡ ಅನಾದಿ ಕಾಲದಿಂದ ಯಾವ ಕ್ರಮದಲ್ಲಿದೆಯೋ ಅದೇ ಕ್ರಮದಲ್ಲೇ ಅದನ್ನು ಮತ್ತೆ ಕೊಡ್ತಾ ಇದ್ದಾನೆ. ಆದ್ರಿಂದ ಏನೂ ಧಕ್ಕೆ ಇಲ್ಲ. ಆದ್ರಿಂದ ಅಭಿಪ್ರಾಯವನ್ನ ಪರಮಾತ್ಮನೇ ತಿಳಿದಿದ್ದಾನೆ, ಅವನೇ ಜಗತ್ತಿಗೆ ಕೊಡಬೇಕು ಅಂತ ಅನ್ನೋದೊಂದು ಫ್ಯಾಕ್ಟ್ ಬೇರೆ, ವಸ್ತುತಃ ವೇದ ಏನಾಗಿದೆ ಅಂತ ಅನ್ನೋದೊಂದು ಫ್ಯಾಕ್ಟ್ ಬೇರೆ. ಆದ್ರಿಂದ ಈ ಎರಡು ಫ್ಯಾಕ್ಟ್ರಿಗಳು ಬೇರೆ ಬೇರೆ ಆದ್ರಿಂದ ವಸ್ತುಸ್ಥಿತಿ ಅದು ಅನಾದಿ ಕಾಲದಿಂದ ಒಂದೇ ರೀತಿ ಇದೆ. ಹಾಗೆ ಪರಮಾತ್ಮ ಅದನ್ನು ಜಗತ್ತಿಗೆ ಕೊಡ್ತಿದ್ದಾನೆ, ಇದು ವಸ್ತುಸ್ಥಿತಿ. ಅದನ್ನು ತಿಳಿದವನು ತಾನೇ ತಿಳಿದಿದ್ದಾನೆ, ಆ ಅಭಿಪ್ರಾಯವನ್ನು ಅವನು ತಾನೇ ಹಾಕಬೇಕಲ್ಲಿ. ಅದರಿಂದ ಅದೊಂದು ಪರಿಸ್ಥಿತಿ ಬೇರೆ. ಅದರಿಂದ ವೇದದ ಅಪೌರುಷತ್ವಕ್ಕೂ ಧಕ್ಕೆ ಇಲ್ಲ, ಪ್ರಾಮಾಣ್ಯಕ್ಕೂ ಧಕ್ಕೆ ಇಲ್ಲ. ಈಗ ಬ್ರಹ್ಮಸೂತ್ರ ಭಾಷ್ಯದ ಪಾಠ ನಾವು ಕೇಳ್ತಾ ಇರುವಾಗ ಬೇರೆ ಬೇರೆ ಜಿಜ್ಞಾಸೆಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡಿದ್ದೇವೆ. ಬ್ರಹ್ಮಸೂತ್ರ ಭಾಷ್ಯದ ತತ್ವಪ್ರಕಾಶಿಕಾದ ರಾಘವೇಂದ್ರ ಸ್ವಾಮಿಗಳ ಟೀಕಾವನ್ನು ನಾವು ನೋಡಿದ್ದೀವಿ. ತತ್ವ ನಿರ್ಣಯ ಟೀಕಾದಲ್ಲಿ ಟೀಕೆಗೆ ರಾಘವೇಂದ್ರ ಸ್ವಾಮಿ ಏನು ಬರೆದಿದ್ದಾರೆ ಅದನ್ನು ಒಂದು ಸ್ವಲ್ಪ ನೋಡ್ಬೇಕಷ್ಟೇ. ನಹಿ ವಯಂ ವೇದಸ್ಯ ಕೂಟಸ್ಥಿತಾಂ ಭೂಮಃ, ವೇದಗಳನ್ನು ನಿರ್ವಿಕಾರ ನಿತ್ಯ ಅಂತ ಹೇಳೋದಿಲ್ಲ. ಕಿಂತು ಶಬ್ದತಃ ಅರ್ಥತಶ್ಚ ಸದಾ ಏಕ ಪ್ರಕಾರತಾಮೇವ, ಶಾಬ್ದಿಕವಾಗಿಯೂ ಆರ್ಥಿಕವಾಗಿಯೂ ಒಂದೇ ರೀತಿಯಾಗಿರಬೇಕೆ ಅಂತ ತತ್ವನಿರ್ಣಯದ ವಾಕ್ಯ ಇದೆ, ಟೀಕಾದ ವಾಕ್ಯ ಇದೆ, ಅಲ್ಲಿ ಜಯತೀರ್ಥರ ವಾಕ್ಯ. ಆ ಏಕ ಪ್ರಕಾರತಾಮ್ ಅನ್ನೋದಕ್ಕೆ ರಾಘವೇಂದ್ರ ಸ್ವಾಮಿಗಳು ಸಜಾತೀಯ ಆನುಪೂರ್ವಿಕತಾಂ. ಆನುಪೂರ್ವಿ ಅಂದ್ರೆ ವರ್ಣಗಳ ಶಬ್ದಗಳ ಆರ್ಡರ್. ಅದು ಹಿಂದೆ ಯಾವುದಿತ್ತು
ಅದೇ ಥರ ಈಗೂ ಕೂಡ ಇದೆ ಅಂತ ಅದರ ತಾತ್ಪರ್ಯ. ಸಮಾನವಾದ ಆನುಪೂರ್ವಿ ಅಂತಲೂ ಕಂಟಿನ್ಯೂ ಆಗ್ತಾ ಇರ್ತದೆ ಅಂತ ಅದರ ಅರ್ಥ. ಆನುಪೂರ್ವಿಕತ ಅದು ಕೃತಕತ್ವೇಪಿ ಅಂತಿದೆಯಲ್ಲ, ಕ್ರಮಸ್ಯ ಕೃತಕತ್ವೇಪಿ ಅಂತ. ಕೃತಕತ್ವೇಪಿ ಅಂದ್ರೆ ಪ್ರತಿ ಉಪಾಧ್ಯಾಯ ಪ್ರತಿ ಅಧ್ಯಾಪಕ ಉಚ್ಚಾರಣ ಕ್ರಿಯಾ ಜನ್ಯತ್ವೇಪಿ. ಪ್ರತಿಯೊಬ್ಬ ಅಧ್ಯಾಪಕ ತನ್ನ ಶಿಷ್ಯನಿಗೆ ಪಾಠ ಹೇಳುವಾಗ ಆಯಾ ಅಧ್ಯಾಪಕನು ಅದನ್ನು ಹೊಸದಾಗಿ ಉಚ್ಚಾರ ಮಾಡಿದಾಗ ಆ ಉಚ್ಚಾರಣ ಕ್ರಿಯಾದಿಂದ ಕ್ರಮ ಅನ್ನೋದು ಜನ್ಯವಾದರೂ ಸಜಾತೀಯವಾಗೇ ಇದೆ, ಹಿಂದಿನಂತೆ ಅದು ಮತ್ತೆ ಇರ್ತದೆ. ಆದ್ರಿಂದ ಅಲ್ಲಿ ಏನು ತೊಂದರೆ ಇಲ್ಲ ಅಂತ ರಾಘವೇಂದ್ರ ಸ್ವಾಮಿಗಳ ವಾಕ್ಯ ಇದೆ. ಹೀಗೆ ರಾಘವೇಂದ್ರ ಸ್ವಾಮಿಗಳ ವಾಕ್ಯಗಳನ್ನ ತತ್ವನಿರ್ಣಯ ಟೀಕಾದ ಟಿಪ್ಪಣಿಯಲ್ಲಿ ನೋಡುವುದು ಬಾಕಿ ಇತ್ತು, ಅದನ್ನು ಕೂಡ ನೋಡಿದ್ದೇವೆ ಇಲ್ಲಿ. ಭಗವಂತ ಒಂದು ವೇಳೆ ವೇದಗಳನ್ನ ಮಹಾಭಾರತವನ್ನು ಹೇಗೆ ರಚನೆ ಮಾಡಿದಾನೋ ಹಾಗೆ ವೇದವನ್ನು ರಚನೆ ಮಾಡಿದ್ರು ಅದ್ರ ಪ್ರಾಮಾಣ್ಯಕ್ಕೇನು ಧಕ್ಕೆ ಬರ್ತಿರ್ಲಿಲ್ಲ. ಕೆಲವರು ಭಗವಂತ ಸರ್ವತಂತ್ರ ಸ್ವತಂತ್ರನಾದ್ರಿಂದ ಅವನೇ ಅದನ್ನು ರಚಿಸಿದ್ದಾನೆ, ಅದಕ್ಕೆ ಪ್ರಾಮಾಣ್ಯ ಇರಲಿ ಅಂತ ಅವನೇ ಅಪೇಕ್ಷೆ ಪಡ್ತಾನೆ. ಪಟ್ರೆ ಅದ್ಯಾಕೆ ಅಪ್ರಮಾಣ ಯಾಕೆ ಆಗಬೇಕು? ಅಪ್ರಮಾಣ ಅದು ನಾವು ಪ್ರಮಾಣ ಆಗಿ ಉಳಿಬಹುದಲ್ಲ ಅಂತ ಕೆಲವರು ಪ್ರಶ್ನೆ ಬರ್ತದೆ. ತಾರ್ಕಿಕರು ಮೊದಲಾದವರು ಹೇಳುವುದು ಹಾಗೇನೆ. ಉಳಿದ ಬೇರೆ ಬೇರೆ ಮತಗಳಲ್ಲಿ ಪಂಥಗಳಲ್ಲಿ ಕೂಡ ಭಗವಂತನೇ ಅವುಗಳನ್ನ ರಚಿಸಿರುವುದರಿಂದ ಅಥವಾ ಭಗವಂತನ ಭಕ್ತರಾದವರು ಯಾರ್ಯಾರು ಪ್ರವಾದಿಗಳು ಮೊದಲಾದವರು ರಚನೆ ಮಾಡಿರುವುದರಿಂದ ಅದು ಪ್ರಮಾಣ ಹೇಳ್ತಾರೆ. ಅದರಿಂದ ನಮ್ಮ ವೇದವನ್ನು ಕೂಡ ಭಾರತ ಭಾಗವತಾದಿಗಳಂತೆ ಭಗವಂತನೇ ರಚಿಸಿ ಅದು ಪ್ರಮಾಣ ಆಗಲಿ ಅಂತ ಅವನ ಅಪೇಕ್ಷೆ ಪಟ್ಟುಬಿಟ್ಟಿದ್ರೆ ಆಗ ಹೋಗ್ತಿತ್ತು. ಅದು ವಿಷಯ ಅದಲ್ಲ. ವೇದಗಳು ಅಪೌರುಷೇಯ ಸಂಗತಿ ಪ್ರತ್ಯಕ್ಷದಿಂದ ತಿಳಿಯುವುದಲ್ಲ, ಅನುಮಾನದಿಂದ ತಿಳಿಯುವುದಲ್ಲ. ಅದು ನಮ್ಗೆ ಶಾಸ್ತ್ರಗಳಿಂದಲೇ ತಿಳಿಯಬೇಕು, ಪುರಾಣಗಳಿಂದಲೇ ಹಾಗೆ ವೇದಗಳಿಂದಲೇ ತಿಳಿಬೇಕು. ಅವು ಏನು ಹೇಳ್ತಾ ಇವೆ? ಅದು ಭಗವಂತನು ರಚನೆ ಮಾಡಿಲ್ಲ ಅಂತ ಹೇಳ್ತಾ ಇವೆ. ಅದರಿಂದ ಆ ಪ್ರಮಾಣಗಳಿಂದಲೇ ನಾವು ಅದರ ಸ್ವರೂಪವನ್ನು ತೀರ್ಮಾನ ಮಾಡಬೇಕೇ ಹೊರತು ಅವನು ರಚನೆ ಮಾಡಿದ್ರೂ ಕೂಡ ಅದು ಪ್ರಮಾಣ ಆಗಬಹುದಿತ್ತಲ್ಲ, ಅದು ಬರೀ ಆರ್ಗ್ಯುಮೆಂಟ್ ಅಷ್ಟೇ, ವಸ್ತುಸ್ಥಿತಿ ಅದು ಸಾಧಕ ಆಗೋದಿಲ್ಲ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.